ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ನಾವು NGV ಕ್ಲಬ್ಗೆ ಹೋಗ್ತಾ ಇದ್ವಿ, ಕೋರಮಂಗಲ. ಸೊ ಇದರಲ್ಲಿ ನಮ್ಮ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲು ತುಂಬ ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು. ಮತ್ತು ಎಲ್ಲ ತುಂಬಾ ಸೇಫ್ಟಿ ಪ್ರೊಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಪ್ಯಾರೆಂಟ್ಸ್ ಎಲ್ಲ ಅಲ್ಲೇ ಕೂತ್ಕೊಂಡು ನೋಡ್ಕೋಬೋದು ನಮ್ಮ ಮಕ್ಕಳನ್ನ. ಸೊ ಪೂಲ್ ಅಂತೂ ಬಹಳ ವಿಶಾಲವಾಗಿದೆ ಮತ್ತು ಅಗಲವಾಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಮೆಂಬರ್ಸ್ಗೂ ಮತ್ತು ಔಟ್ಸೈಡರ್ಸ್ಗೂ ಬಿಡ್ತಾರೆ. ಸೊ ಅವರು ಇದಕ್ಕೆ ಪಾಸ್ ತೊಗೋಬೇಕು. ಪಾಸ್ ತೊಗೊಂಡು ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಹೋಗಬೇಕು. ತುಂಬಾ ಚೆನ್ನಾಗಿದೆ. ಇದು ನೋಡಿ ಡ್ರೆಸ್ಸಿಂಗ್ ರೂಮ್ ಮಕ್ಕಳಿಗೆ. ಸೊ ಅವರು ಸ್ನಾನ ಮಾಡೋದು ಕೊಠಡಿ ಮತ್ತು ಡ್ರೆಸ್ಸಿಂಗ್ ರೂಮು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಸೇಫ್ಟಿ ಅಂತೂ 100% ಇದೆ. ಮಕ್ಕಳ ಜೊತೆ ಅವ್ರ ಪ್ಯಾರೆಂಟ್ಸು ಇರ್ಬೋದು. ಇದು ಶವರ್ ಮಾಡೋದು ಪ್ಲೇಸು. ಸೊ ಇಲ್ಲಿಂದ ಶವರ್ ಮಾಡಿಕೊಂಡು ಮತ್ತೆ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ಥರ. ಸೊ ತುಂಬಾ ಸೇಫ್ಟಿ ಅನಿಸ್ತು. ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ಕೋಚು ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊಳ್ತಾನೆ ಇರ್ತಾರೆ. ತುಂಬ ಸೇಫ್ಟಿ ಪ್ರೊಟೆಕ್ಷನ್ ಕೊಡ್ತಾರೆ ಮತ್ತು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಪ್ಯಾರೆಂಟ್ಸ್ ಎಲ್ಲ ಅಲ್ಲೇ ನೋಡ್ಕೋಬೋದು, ಒಬ್ಬೊಬ್ಬರು ಮಕ್ಕಳನ್ನ ಹಾಗೆ ನೋಡ್ಕೋಬೋದು. ಸೊ ಅವ್ರವ್ರ ಮಕ್ಕಳನ್ನ ಅವರು ಸೇಫ್ಟಿಗೆ ಪ್ರಿಕಾಷನ್ಸ್ ಕೊಡ್ಬೋದು. ಮತ್ತು ಫಸ್ಟ್ ಹೋಗಿದ ತಕ್ಷಣ ವಾರ್ಮ್ ಅಪ್ ಮಾಡಿಸ್ತಾರೆ ಮಕ್ಕಳ ಕೈಯಲ್ಲಿ. ಎಲ್ಲ 10 ವರ್ಷದ ಮಕ್ಕಳ ಕೆಳಗಡೆನೇ ಇರೋದು. ಸೊ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅಷ್ಟೇ ಪಿಕಪ್ಪು ಮಾಡೋಕ್ಕೆ ಫಾಸ್ಟಾಗಿ ಕಲಿಸ್ಕೊಡ್ತಾರೆ ಕೋಚ್ಗಳು. ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಒಳ್ಳೆ ಪ್ರಾಕ್ಟೀಸ್ ಮಾಡ್ಬೋದು ಮಕ್ಕಳು ಅಂತ ಹೇಳ್ಬಿಟ್ಟು. 10 ವರ್ಷದ ಮಕ್ಕಳಂತೂ ತುಂಬ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಮುಂದೆ ಇರೋರೆಲ್ಲ 10 ವರ್ಷದ ಮಕ್ಕಳು, 10ರಿಂದ 11, 12 ಆ ಥರ. ಸೊ ತುಂಬ ಸಣ್ಣ ಸಣ್ಣ ಮಕ್ಕಳು ತುಂಬ ಕ್ಯೂಟಾಗಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ನೋಡಿಕೊಂಡು ಹೆದರ್ಕೊಳ್ಳೋ ಮಕ್ಕಳು ಇರ್ತಾರೆ. ಮತ್ತು ಒಬೆಸಿಟಿ ಇರೋ ಮಕ್ಕಳು ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೂ ಮಕ್ಕಳು ಎಲ್ಲ ಬರ್ತಾರೆ. ನೀರಲ್ಲಿ ಆಡ್ಕೋಬೇಕು ಅನ್ನೋರು, ಆಸೆ ಪಡೋರೆಲ್ಲ ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಫನ್ ಅನಿಸುತ್ತೆ ಅವ್ರಿಗೆ. ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು ಪ್ಯಾರೆಂಟ್ಸು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲ ಸೇಫ್ಟಿ ಪ್ರಿಕಾಷನ್ಸು. ಮತ್ತು ಕೋಚ್ ಅಂತೂ ಪಕ್ಕದಲ್ಲೇ ಇರ್ತಾರೆ. ಮಕ್ಕಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಏನಾಗ್ತಾ ಇದ್ದಾರೆ ಅಂತ ನೋಡ್ತಾನೆ ಇರ್ತಾರೆ. ಸುತ್ತಮುತ್ತ ನೋಡಿಕೊಂಡು ತುಂಬ ಸೇಫ್ಟಿ ಪ್ರಿಕಾಷನ್ಸ್ ಇರ್ತಾರೆ. ನೋಡಿ, ಒಂದು 6 ಮಕ್ಕಳು ಅಂತೇಳಿ ಒಂದು ಕೋಚ್ ಇರ್ತಾರೆ. ಸೊ ಹಾಗೆ ಎಲ್ಲ ಕಡೆನೂ ನೋಡ್ಕೊಳ್ತಾರೆ. ಒಬ್ಬರು ಹೊರಗಡೆ ಇರ್ತಾರೆ, ಒಬ್ಬರು ಒಳಗಡೆ ಇರ್ತಾರೆ. ಸೊ ಮಕ್ಕಳಿಗೆ ತುಂಬ ಸೇಫ್ಟಿ ಅಂತ ಹೇಳಿ ತೋರಿಸೋದು ಮತ್ತು ಹೇಳ್ಕೊಡೋದು. ನನ್ನ ಮಗಳಂತೂ ತುಂಬ ಫಾಸ್ಟಾಗಿ ಕಲ್ತ್ಕೊಂಡ್ಬಿಟ್ಲು. ಒಂದು ದಿವಸಕ್ಕೆ ಫ್ಲೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದ್ಬಿಡ್ತು ಅವಳಿಗೆ. ಮತ್ತು ಸ್ವಿಮ್ಮಿಂಗ್ಗೆ ಸೆಕೆಂಡ್ ಡೇಗೆ ಬಂದ್ಬಿಡ್ತು ಅವಳಿಗೆ. ಚೆನ್ನಾಗಿ ಮಾಡ್ತಾಯಿದ್ದಾಳೆ. ತುಂಬ ಖುಷಿ ಆಯಿತು. ಇದು ಟೀಚರ್ ಅನ್ನೋದು ಇರ್ತಾರಲ್ಲ, ಅವರು ಯಾವ ಥರ ಹೇಳ್ಕೊಡ್ತಾರೆ ಅದ್ರ ಮೇಲೆ ಬೇಸ್ ಮಾಡಿ ಮಕ್ಕಳು ಕಲಿತಾರೆ. ಸೊ ಇದಂತೂ ನನ್ನ ಮಕ್ಕಳು ತುಂಬ ಫಾಸ್ಟಾಗಿ ಕಲಿತಾ ಇದ್ದಾಳೆ. ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಸಮ್ಮರ್ ಕ್ಯಾಂಪಲ್ಲಿ ಹೋಗಬೇಕು ಅನ್ನೋದು, ಆ ಥರ ಒಂದು ಚಾಯ್ಸ್ ಮಾಡಿಕೊಂಡು ಅವ್ರವ್ರ ಮಕ್ಕಳನ್ನ ಅಲ್ಲಿ ಸೇರಿಸ್ಕೋಬೇಕು. ಮತ್ತು ಬಾಸ್ಕೆಟ್ಬಾಲು, ಥ್ರೋಬಾಲ್ ಅದೆಲ್ಲ ಮಾಡಬೇಕು ಅನಿಸುತ್ತೆ. ಇಲ್ಲಿ ಇಲ್ಲ ಅದು. ಆ್ಯಕ್ಚುಲಿ ಶಟ್ಲ್ ಕಾಕು, ಬ್ಯಾಡ್ಮಿಂಟನ್ ಎಲ್ಲ ಇದೆ. ಸೊ ಅದು ಬೇಕಾಗಿಲ್ಲ. ಈ ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡ್ರೆ ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಾರೆ. ಸೊ ಒಬ್ಬೊಬ್ಬರಾಗಿ ಸಿಂಗಲಾಗಿ ಆಡಿಕೊಂಡ್ರೆ ಅಷ್ಟೇನು ಇದಿರಲ್ಲ. ಸೊ ಅದಕ್ಕೆ ಅಂತ ನಾವು ಇಲ್ಲಿ ಸಮ್ಮರಲ್ಲಿ ಅವ್ರಿಗೂ ಒಂದು ಬೇಸರ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಒಂದು ಸಮ್ಮರ್ ಕ್ಯಾಂಪ್ ಮಾಡಲಿಕ್ಕೆ ನಾವು ಇಲ್ಲಿ ಕರ್ಕೊಂಡ್ಬಂದ್ವಿ. ಸಮ್ಮರ್ ಕ್ಯಾಂಪ್ಗೆ ತುಂಬಾ ಎಂಜಾಯ್ ಮಾಡ್ತಾರೆ. ಪುಟ್ಟ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾ ಇರ್ತಾರೆ. ನೋಡಿ, ಇದು ಮಗು 3 ವರ್ಷದ ಮಗು, ನಡೆಯೋಕ್ಕೂ ಬರೋಲ್ಲ ಅವಳಿಗೆ. ಸೊ ಅಷ್ಟೇ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಅವ್ರ ಅಮ್ಮ ಜೊತೆ. ಅವ್ರ ಅಮ್ಮನೂ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ನೋಡ್ಕೊಳ್ಳೋಕ್ಕೆ. ಮತ್ತು ಸಮ್ಮರ್ ಕ್ಯಾಂಪ್ಗೆ ಮಕ್ಕಳಿಗೆ ಹಾಕ್ಕೋಬೇಕು. ಪಾಪ ಸ್ಕೂಲಲ್ಲಿ ಪ್ರೆಷರ್ ಆಗಿರುತ್ತೆ ಇಷ್ಟು 1 ವರ್ಷ. ಸೊ ವೆಕೇಷನಲ್ಲಿ ಅವ್ರ ಮಕ್ಕಳಿಗೆ ಒಂದು ಕಡೆ ಸಮ್ಮರ್ ಕ್ಯಾಂಪ್ ಹಾಕ್ಬಿಟ್ರೆ ಅವರು ಎಂಜಾಯ್ ಮಾಡ್ತಾರೆ. ಮತ್ತು ಅಷ್ಟೇ ಫನ್ ಆಗಿರುತ್ತೆ. ಬಹಳ ಕಲಿತಾವೆ ಮಕ್ಕಳು. ಮತ್ತು ಒಳ್ಳೆಯ ವಿಚಾರದ ಬಗ್ಗೆ ವಿಷಯ ಕೊಡಬೇಕು. ಮತ್ತು ಇಂಡೋರ್ ಔಟ್ಡೋರ್ ಎಲ್ಲನೂ ಕೊಡಬೇಕು. ಚೆನ್ನಾಗಿರುತ್ತದೆ. ಮಕ್ಕಳು ಆಡ್ಕೊಡ್ತಾಯಿದೆ. ಇದು ಪುಟ್ಟ ಮಗು ನೋಡಿ, ಅವನು ಆವತ್ತೇ ಬಂದಿದ್ದಾನೆ. ಬಂದಿದ್ದ ತಕ್ಷಣ ನೀರಿಗೆ ಹೋಗ್ಲಿಕ್ಕೆ ಹೆದರ್ಕೊಂಬಿಟ್ಟ. ಅಲ್ಲಿ ನೋಡಿ, ಈ ತಿರುಗಿ ನೋಡ್ತಾನೆ ನೋಡಿ ಆ ಹುಡುಗ. ತುಂಬ ಪುಟ್ಟಾಗಿದ್ದಾನೆ, ತುಂಬ ಮುದ್ದಾಗಿದ್ದಾನೆ ಮಗು. ತುಂಬ ಖುಷಿ ಆಯಿತು ನನಗೆ. ಅವನು ನೀರಲ್ಲಿ ಹೋಗಿದ ತಕ್ಷಣ ಅಳೋಕ್ಕೆ ಶುರು ಮಾಡಿಬಿಟ್ಟ. 4.5 ವರ್ಷ ಅಂತೆ. ಎಗರ್ಕೊಂಡು ಇವಾಗ ಆಡ್ಕೊಂಡಿದ್ದಾನೆ. ಒಂದು ಅರ್ಧ ಗಂಟೆ ಅಷ್ಟೇ. ಆ ಕೋಚ್ ಹಿಡ್ಕೊಂಡು ಅವ್ರನ್ನ ಸ್ವಲ್ಪ ಹೊತ್ತು ಅಲ್ಲಿ ಮೂವ್ ಮಾಡಿಸಿದ್ರು. ಮತ್ತು ಅವನೇ ತಿರುಗೋಕ್ಕೆ ಶುರುವಾದ. ಖುಷಿಯಾಗಿ ಅವ್ರ ಅಮ್ಮ ಅಪ್ಪ ಜೊತೆ ಮಾತಾಡ್ಕೊಂಡಿದ್ದ. ಸೊ ಎಲ್ಲ ಪ್ಯಾರೆಂಟ್ಸು ಬರ್ಬೋದು, ಮಕ್ಕಳನ್ನ ನೋಡ್ಕೋಬೋದು, ತುಂಬ ಎಂಜಾಯ್ ಮಾಡ್ಬೋದು. ಮತ್ತು ಈ NGV ಗ್ರೂಪ್ಸು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಷ್ಟೇ ಒಳ್ಳೆಯ ಫೀಡ್ಬ್ಯಾಕು ಇದೆ NGV ಬಗ್ಗೆ. ಸೊ ತುಂಬಾ ಚೆನ್ನಾಗಿದೆ.
ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆಲ್ರಿಗೂ. ನಿಮ್ಮ ಸಮ್ಮರ್ ಕ್ಯಾಂಪ್ಗಳು ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ಎಂಜಾಯ್ ಮಾಡಿ ಎಲ್ಲ ಹೊಸ ವಿಷಯಗಳನ್ನ ಕಲೀರಿ. ನಿಮ್ಮ ನೆಕ್ಸ್ಟ್ ಅಕಾಡೆಮಿಕ್ಗೆ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆ. ಮತ್ತು ಈ ವ್ಲಾಗ್ ನೋಡೋರೆಲ್ರಿಗೂ ಒಂದು ವಿನಂತಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಗೆ ನೀವು ಪ್ರೋತ್ಸಾಹ ಕೊಡಿ. ಇದೇ ಥರ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ನೀವು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಾವು ಹೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕಾಗೋದು. ಮತ್ತು ನಿಮ್ಮ ಕಮೆಂಟ್ಸ್ಗಳ ಮೂಲಕನೇ ನಾವು ಮುಂದೆ ಬರಲಿಕ್ಕೆ ಆಗೋದು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ವ್ಲಾಗ್ ಇನ್ನೂ ನಡೀತಾ ಇದೆ, ನೋಡಿ ಎಂಜಾಯ್ ಮಾಡಿ.